ಕಣ್ಣೇ ಕಾಣಿಸಲಾಗಿತ್ತು, ಕಣ್ಣು ಓಪನ್ ಮಾಡೋಕ್ಕೆ ಆಗಲಾಗಿತ್ತು, ಅಷ್ಟು ಫುಲ್ಲು ಸ್ವೆಲ್ಲಿಂಗ್ ನೋಡ್ರಿ ಹ್ಯಾಂಗ್ ಆಗ್ಯದ. ಸೊ ಅದಕ್ಕೆ ಎಲ್ಲಿ ಸಿರಮ್ ಕ್ರಿಯಾಟಿನ್ ನಂಗೆ ಜಾಸ್ತಿ ಬಂದುಬಿಡ್ತದೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ನ. ಬಟ್ ಏನೂ ಬಂದಿಲ್ಲ, ಎಲ್ಲ ನಾರ್ಮಲ್ ಅದ. ಸಿರಮ್ ಕ್ರಿಯಾಟಿನ್ 0.6 ಅದ. ಬೇಡ್ಕೆಂತಿನವನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಾಗ ಕೊಡೆ ಹಿಡ್ದಿದ್ನಂತ, ಹಂಗಾಯ್ತು ನೋಡ್ರಿ ಇದು. ಹಲೋ ನಮಸ್ಕಾರ ರೀ ಫ್ರೆಂಡ್ಸ್, ಎಲ್ಲರೂ ಹ್ಯಾಂಗ್ ಅದ್ರಿ. ನಾನು ನಿಮ್ಮ ಸುರ್ಪುರ ಹುಡುಗಿ ಕಲಬುರ್ಗಿ ಬೆಳಗ್ಗೆ ಮಾತಾಡತ್ತೀನಿ. ಏನು ಆಶ್ಚರ್ಯ ಸಂಗತಿ ಏನಪ್ಪ ಅಂತಂದ್ರೆ, ಇವತ್ತು ನಾನು ಬೆಳಗ್ಗೆ ಎದ್ದ ತಕ್ಷಣ ಆ್ಯಕ್ಚುಲಿ ಒಂದು ವೀಕಿಂದ ಸ್ವಲ್ಪ ಫ್ಯಾಟ್ ಆಲತ್ತೀನಿ ಅಂತ ನನಗೆ ಅನ್ಸಕತ್ತಿತ್ತು. ಬಟ್ ನಿನ್ನೆ ಹಿಡಿದು ಜಾಸ್ತಿ ಆಗ್ಯದ. ಏನಪ್ಪ ಅಂತಂದ್ರೆ ನಿನ್ನೆ ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು, ಬಟ್ ಇವತ್ತು ಮುಂಜಾನೆ ಎದ್ದ ತಕ್ಷಣ ನನ್ನ ಕಣ್ಣೇ ಕಾಣಿಸಲಾಗಿತ್ತು, ಕಣ್ಣು ಓಪನ್ ಮಾಡೋಕ್ಕೆ ಆಗಲಾಗಿತ್ತು, ಅಷ್ಟು ಫುಲ್ಲು ಸ್ವೆಲ್ಲಿಂಗ್ ನೋಡ್ರಿ ಹ್ಯಾಂಗ್ ಆಗ್ಯದ. ಸೊ ಅದಕ್ಕೆ ಏನು ಪ್ರಾಬ್ಲಮ್ ಅದ ಗೊತ್ತಿಲ್ಲ. ಆಲ್ರೆಡಿ ಚೆಕಪ್ ಎಲ್ಲ ಆಯಿತು, ಮ್ಯಾಮ್ ಅವರೆಲ್ಲ ಚೆಕಪ್ ಮಾಡಿದ್ದಾರೆ ಆ್ಯಂಡ್ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಕಳಿಸಿದ್ವಿ. ರಿಪೋರ್ಟ್ ಏನು ಬರ್ತದೆ ನೋಡಬೇಕು. ಏನಪ್ಪ ಅಂದರೆ ಎದ್ದ ತಕ್ಷಣ ನೋಡ್ತೀನಿ ಕಣ್ಣೇ ಓಪನ್ ಆಗಲಾಗಿವಿ, ಏನಾಗ್ಯದ ಅಂತ ಅನ್ಗಿಸಿಂದ ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಎಲ್ಲರಿಗೂ, ನನಗೂ ಕೂಡ. ನನ್ನ ಫೇಸೇ ನನಗೆ ನೋಡೋಕ್ಕಾಗತ್ತಿಲ್ಲ ಆ್ಯಂಡ್ ವಾಯ್ಸ್ ಕೂಡ ಚೇಂಜ್ ಆಗಿದೆ ನನ್ನ, ಮತ್ತೆ ಜಾಸ್ತಿ ದಪ್ಪ ಆಗಿಬಿಟ್ಟದ ವಾಯ್ಸ್. ರಿಪೋರ್ಟ್ ಬಂದಮೇಲೆ ಏನು ಪ್ರಾಬ್ಲಮ್ ಅದ ಅಂತ ಹೇಳಿಸಿನ ಹೇಳ್ತೀನಿ ಫ್ರೆಂಡ್ಸ್. ನಿಮ್ಗೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ನಾನು ಹಂಚ್ಕೊತೀನಿ. ಯಾಕಂತಂದರೆ ನಿಮ್ಮ ಮುಂದೆ ಹೇಳ್ಕೊಂಡಿಲ್ಲ ಅಂದರೆ ಇನ್ನು ಯಾರಿಗೆ ಹೇಳ್ಕೊಳ್ಳಿ ನಾನು. ನೀವೇ ನನ್ನ ಬಿಗ್ ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೈಟ್ ಡ್ಯೂಟಿ ಇದ್ದಾಗ ಡ್ಯೂಟಿ ಎಲ್ಲ ಮುಗಿಸಿ ಮಲ್ಕೊಂಡು ಮಾರ್ನಿಂಗ್ ಎದ್ದ ತಕ್ಷಣ ಈ ಥರ ಫೇಸ್ ನೋಡೋಕ್ಕೆ ಯಾರಿಗೆಲ್ಲ ಇಷ್ಟ ಆಗ್ತದೆ ಹೇಳ್ರಿ, ಯಾರಿಗೆ ಇದು ಭಯ ಆಗಲ್ಲ. ಸೊ ನನಗೂ ಹಾಗೆ ಆಯಿತು. ನೋಡೋಣ ಮುಂದೆ ಏನೇನು ಆಗ್ತದೆ. ಏನು ಗೊತ್ತಾ ಫ್ರೆಂಡ್ಸ್, ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ ನನಗೆ ಮೂಡೇ ಇಲ್ಲ ಏನು ಕೆಲಸ ಮಾಡೋಕ್ಕೂ. ಇನ್ನತನ ಆದ್ರೆ ನಾನು ಫ್ರೆಶ್ ಅಪ್ ಕೂಡ ಆಗಿಲ್ಲ. ನೋಡ್ರಿ ಈ ಬಟ್ಟೆನೂ ಪ್ಯಾಕ್ ಮಾಡಬೇಕು, ಊರಿಗೆ ಹೋಗ್ಬೇಕಾಗ್ಯದ. ಸೊ ಅದನ್ನು ಮಾಡೋಕ್ಕೆ ಮುಡಿಲ್ಲ. ನಾನು ಊರಿಗೆ ಹೋಗೋದೇ ಕ್ಯಾನ್ಸಲ್ ಮಾಡಬೇಕೇನೋ ಅಂತ ಅನ್ಸಾಗತ್ತದ. ಯಾಕಂತಂದ್ರೆ ನೋಡ್ರಿ, ಮನುಷ್ಯಾಗ ಆರೋಗ್ಯವೇ ಭಾಗ್ಯ ಅಂತ. ಆರೋಗ್ಯ ಚಲೋ ಇದ್ರೆ ಎಲ್ಲನೂ ಚಲೋ. ನಂದು ಇವತ್ತು ಆರೋಗ್ಯ ಚಲೋ ಇಲ್ಲ ಆ್ಯಂಡ್ ಬ್ಲಡ್ ಇನ್ವೆಸ್ಟಿಗೇಷನ್ಸಿಗೆ ಕಳಿಸೀನಿ, ಇನ್ನು ರಿಪೋರ್ಟ್ ಬಂದಿಲ್ಲ, ಅದ್ರದ್ದು ವೇಟಿಂಗ್ ಮಾಡತ್ತೀನಿ. ಏನು ಬರ್ತದೋ ಏನಿಲ್ಲ ಅಂತೇಳಿ. ಆರೋಗ್ಯ ಚಲೋ ಇದ್ರೆ ಎಲ್ಲ ಚಲೋ. ಮನುಷ್ಯಾಗ ಆರೋಗ್ಯದಾಗ ಏನಾದ್ರು ಸ್ವಲ್ಪ ಏರುಪೇರಾದ್ರೆ ಹಿಂಗೆ ಆಗ್ತಾವೆ. ಏನೇನೋ ಮಾಡ್ಲಿಕ್ಕೆ, ಊಟ ಮಾಡ್ಲಿಕ್ಕಾಗಿರ್ಬೋದು, ಏನಾರ ಕೆಲಸ ಮಾಡೋಕ್ಕಾಗಿರ್ಬೋದು, ಯಾವುದಕ್ಕೂ ಮನಸ್ಥಿತಿ ಕೋಆಪ್ರೇಟ್ ಮಾಡೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅದು ಅದ್ರದ್ದೇ ಚಿಂತೆದಾಗಿದ್ದಿರ್ತದೆ. ಸೊ ಹಾಗಾಗಿ ನನಗೂ ಇವತ್ತು ಹಂಗೆ ಆಗ್ಯದ. ಯಾಕಂತಂದ್ರೆ ನಮಗೆ ಗೊತ್ತಿರ್ತದೆ ಯಾವ್ದಾವ್ದು ಸಿಂಪ್ಟಮ್ಸ್ ಹೆಂಗೆ ಇರ್ತದೆ ಅಂತೇಳಿ. ಅದೇನಾದ್ರೂ ಬಂದಿರ್ತದೇನಪ್ಪ ಅಂತೇಳಿ ಗೀಸಿಂದ ಅಂಜಿಕೆ ಹೊರಾಗತ್ತದ. ನನಗೆ ಈ ಕಣ್ಣಿನ ರೆಪ್ಪಿ ಮೇಲೆ ಆ್ಯಂಡ್ ಫೇಸ್ ಸ್ವೆಲ್ಲಿಂಗ್ ಆಸಂದ್ರೆ ನನಗೆ ಭಾಳ ಟೆನ್ಷನ್ ಆಗತ್ತದ. ಅದಕ್ಕೆ RFT ಟೆಸ್ಟಿಗೆ ಕಳ್ಸೀನಿ. ನೋಡಮ್ಮ ಏನು ಬರ್ತದೆ ಅಂತ ಗೊತ್ತಾಗತ್ತಿಲ್ಲ. ಏನು ರಿಪೋರ್ಟ್ ಬಂದರೂ ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ. ಯಾಕಂತಂದ್ರೆ ನೋಡ್ರಿ, ಮನುಷ್ಯಕ್ಕೆ ಬಂದಿಲ್ಲ ಅಂದ್ರೆ ಯಾರಿಗೆ ಬರ್ತದೆ ಪ್ರಾಬ್ಲಮ್ಸ್ ಅನ್ನೋದು. ಪ್ರಾಬ್ಲಮೇ ಆಗಿರ್ಬೋದು, ಏನಾದರೂ ಆರೋಗ್ಯದಾಗ ಏರುಪೇರಾಗಿರ್ಬೋದು, ಮನುಷ್ಯನಿಗೆ ಬರ್ತದೆ. ಅಫ್ಕೋರ್ಸ್ ಮನುಷ್ಯನಿಗಿಲ್ಲ ಅಂತಂದ್ರೆ ಜಾನುವಾರುಗಳಿಗೂ ಬರ್ತದೆ. ನಾವುಗೂ ಬಿಟ್ಟು ಕರ್ಮ ಅಲ್ಲ. ನಮ್ಮ ಹಣೆ ಬರದಲ್ಲಿ ಅದು ಬರಬೇಕು, ಹಂಗಾಗಬೇಕಾಗಿತ್ತು ಅಂತಂದಿತ್ತು ಅಂತಂದ್ರೆ ಅದು ಬಂದೇ ಬರ್ತದೆ. ಏನೂ ಮಾಡೋಕ್ಕಾಗಂಗಿಲ್ಲ. ಅದನ್ನು ನಾವು ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ಕೊಲೇಬೇಕು. ನಾವು ಪ್ರೀತಿಲ್ಲ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಬಂದದಂತಂದೇಳಿ ಮುಗೀತು ಕತಿ ಅಷ್ಟೇ. ಸೊ ಬಟ್ ಡೇರಿಂಗ್ ಇರಬೇಕು, ಧೈರ್ಯ ಇರಬೇಕು. ಪ್ರತಿಯೊಂದೂ ನಾನು ಎದುರಿಸ್ತೀನಪ್ಪ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ನೋಡಿ, ಅದು ನನ್ನಲ್ಲದ ಅಂದ್ರೂ ಸಮಾಧಾನ ಆಗಕತ್ತಿಲ್ಲ. ರಿಪೋರ್ಟ್ ಬರಲಿ ಫಸ್ಟ್, ರಿಪೋರ್ಟ್ ಏನು ಬರ್ತದೋ ಏನಿಲ್ಲೋ ಅಂತೇಳಿ ಈಸಿಂದ ಟೆನ್ಷನ್ದಾಗಿದ್ದೀನಿ ಅಷ್ಟೇ. ಬಟ್ ಏನು ಬಂದರೂ ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ, ನೋ ಪ್ರಾಬ್ಲಮ್. ಪೇಷಂಟ್ಗೆಲ್ಲ ಧೈರ್ಯ ಕೊಡ್ತೀವಿ, ನಮಗೆ ನಾವು ಧೈರ್ಯ ತಗೊಳ್ಳೋದೇನು ದೊಡ್ಡದಲ್ಲ. ಆದ್ರೂ ಆಸೆ ಇದ್ದಿರ್ತದೆ ಆ ಥರ ಏನೂ ಬರಬಾರ್ದು ಅಂತ ಅಂದ್ಗೀಸಿಂದ ಎಲ್ಲರಿಗೂ ಆಸೆ ಇರ್ತದೆ. ಆರೋಗ್ಯ ಯಾವಾಗಲೂ ಚೆನ್ನಾಗಿರ್ಬೇಕಂತಲೇ ಎಲ್ಲರ ಆಸೆ. ಸೊ ಹಾಗೆ ನನಗೂ ಅದ. ಪ್ರೇ ಮಾಡ್ರಿ ದೇವ್ರ ಹತ್ರ, ಯಾವುದೇ ರೀತಿಯಾದ ಸಮಸ್ಯೆಗಳು ಬರಬಾರ್ದು ನನಗೆ ಅಂತೇಳಿ ಗೀಸಿಂದ. ಫ್ರೆಂಡ್ಸ್ ಏನು ಗೊತ್ತು, ಆ್ಯಕ್ಚುಲಿ ಮುಂಜಾನೆ ಹಿಡಿದು ನಾನು ಮೂಡ್ನಾಗೆ ಇರಲಿಲ್ಲ ಅಂತ ಹೇಳಿದ್ನಲ್ಲ. ಮಾರ್ನಿಂಗ್ ಏನಂತ ಹೇಳಿಗೇಸಿಂದ ಇಷ್ಟೊತ್ತನ ಮಲ್ಕೊಂಡಿದ್ದೆ ನೋಡು. ಮಲ್ಕೊಂಡ ಮೇಲೆ ಜಸ್ಟ್ ಫೋನ್ ಮಾಡಿದ್ರು, ರಿಪೋರ್ಟ್ ಬಂತು, ರಿಪೋರ್ಟ್ ನಾರ್ಮಲ್ ಅದ ಅಂತೇಳಿ. ಆ ಖುಷಿಗೆ ಎದ್ದು ಜಸ್ಟ್ ಹೀಗೆ ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ಟೊಮಾಟೊ ಬಾತ್ ಕೂಡ ಮಾಡಿಕೊಂಡೆ. ಯಾಕಂತಂದರೆ ಊಟ ಮಾಡಿಬಿಟ್ಟೇನೆ ಹೋಗ್ಬಿಡಮ್ಮ, ಲೇಟ್ ಆಗ್ತದ ಅಂತೇಳಿ. ಯಾಕಂದ್ರೆ ಆಲ್ರೆಡಿ 12:01 ಆಗಿದೆ ಈಗ. ಇಷ್ಟೊತ್ತರೆಗೂ ಏನು ತಿಂದಿಲ್ಲ, ಏನು ಕುಡ್ದಿಲ್ಲ ಆ ಟೆನ್ಷನ್ದಾಗ. ಸೊ ಅದಕ್ಕೆ ಟೊಮೆಟೊ ಬಾತ್ ಮಾಡ್ಕೊಂಡಿನಿ. ಈಗ ಬ್ರಷ್ ಮಾಡೀನಿ, ಜಳಕ ಮಾಡಿ ಗೇಸಿನ ಮತ್ತು ಆಲ್ರೆಡಿ ಫಾಸ್ಟ್ ವಿತಿನ್ 2 ಮಿನಿಟ್ಸ್ 5 ಮಿನಿಟ್ಸಾಗೆ ಲಗೇಜ್ ಪ್ಯಾಕ್ ಮಾಡಿಬಿಟ್ಟಿನಿ ಖುಷಿದಾಗ.
ಊರಿಗೆ ಹೋಗ್ಬೇಕಾದ್ರೆ ಯಾರಿಗೆ ಖುಷಿ ಇರಲ್ಲ ಹೇಳಿ. 2 ತಿಂಗಳ ಮೇಲೆ ಹೊಲತ್ತಿದೆ. ಬಟ್ ನಾನು ಈ ರಿಪೋರ್ಟ್ಸ್ ಅಲ್ಲಿಂದ ವೇಟಿಂಗ್ದಾಗಿದ್ದ, ಟೆನ್ಷನ್ ಆಗಿಬಿಟ್ಟಿತ್ತು. ಥ್ಯಾಂಕ್ ಗಾಡ್ ಎಲ್ಲ ನಾರ್ಮಲ್ ಬಂದು. ಫೇಸ್ ಆ್ಯಕ್ಚುಲಿ ಮುಂಜಾನೆ ಒಬ್ಬಿದ್ದು ನೋಡಿದ್ರೆ ನಾನು ಏನು ಅಂದ್ಕೊಂಡ್ಬಿಟ್ಟಿದ್ದೆ, ಎಲ್ಲಿ ಸಿರಮ್ ಕ್ರಿಯಾಟಿನ್ ಏನು ಜಾಸ್ತಿ ಬಂದುಬಿಡ್ತದೇನೋ ಅಂತ ಅಂದ್ಕೊಂಡ್ಬಿಟ್ಟಿದ್ದು ನಾ. ಬಟ್ ಏನೂ ಬಂದಿಲ್ಲ, ಎಲ್ಲ ನಾರ್ಮಲ್ ಅದ. ಸಿರಮ್ ಕ್ರಿಯಾಟಿನ್ 0.6 ಅದ. HB ನೋಡ್ರಿ ನಂದು ಎಷ್ಟದ, 11.47 ಅದ. ಓಕೆ ಫ್ರೆಂಡ್ಸ್, ನಾನಿವಾಗ ಅಕ್ಕನ ಊರಿಗೆ ಹೋಗ್ಲತ್ತೀನಿ. ನನಗೆ ಹೋಗ್ತಾ ಹೋಗ್ತಾ ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಹೋಗ್ರಿ. ಪಟ್ ಅಂತ ರೆಡಿಯಾಗಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡ್ ಬಂದ ತಕ್ಷಣ ಬಸ್ ರೆಡಿಯಾಗಿ ನಿಂತಿದ್ದು, ಅದಕ್ಕೆ ಜಮ್ ಅಂತ ಹತ್ತದ. ಸೀಟ್ನು ಸಿಕ್ಕಿತು. ಬಟ್ ಬರತನ ಭಾಳ ಬೋರ್ ಅಂದ್ರೆ ಬೋರ್ ಆಗಕತ್ತಿದೆ. ಯಾಕಂದ್ರೆ ಮಂದಿ ಎಲ್ಲ ಮಕ್ಕೊಂಡ್ಬಿಟ್ರೆ ಅಲ್ಲಿ ನೋಡ್ರಿ ಬಸ್ನಾಗ. ನನ್ನ ಬಾಜು ಸೀಟ್ನಾಗ ಕುಂತಿದ್ದು ಹುಡುಗನು ಹಾಗೆ ಮಕ್ಕೊಂಡ್ಬಿಟ್ಟಿತ್ತು. ಆಲ್ರೆಡಿ ಎಲ್ಲರೂ ಬಂದು ಚುಟ್ಟಿ ಹಾಕಿ ಗೀಸಿಂದ ಜಾತ್ರೆ ಮಾಡ್ಬೇಕಂತ. ಈಕಿ ಅಕ್ಲವ್ವ, ಈಕಿ ಬಕ್ಲವ್ವ, ಈಕಿ ಸುಂಕ್ಲವ್ವ ನೋಡ್ರಿ. ಸಾಲಿ ಹೋದ್ರಿ ಅಂತಂದ್ರೆ ಹಾಸ್ಟೆಲ್ದಾಗ ಬಿಟ್ಟು ಹೊಟ್ಟೆ ಬಂದಾರ ನೋಡ್ರಿ ಇವ್ರು ಜಾತ್ರೆ ಮಾಡಕ್. ಹೌದಿಲ್ಲ? ಏನಂತ ಹೇಳಿ ಚುಟ್ಟಿ ಹಾಕಿ ಬಂದಿರಿ ನೀವು? ನೋಡ್ರಿ ಸುಳ್ಳುನು ಹೇಳ್ತಾರ ನೋಡ್ರಿ ಇವ್ರು. ಯಾರು ಇವ್ರು ಟೀಚರ್ಸ್ ನೋಡಕತ್ತಿದ್ರಿ ವಿಡಿಯೋ ಅಂತಂದ್ರ ಚಂದ ಭಜನೆ ಮಾಡ್ರಿ ಇವ್ರದ್ದು. ಅಲ್ಲ ಓದ್ರಿ ಅಂತಂದ್ರೆ ಜಾತ್ರೆ ಇಂಪಾರ್ಟೆಂಟ್ ಅಂತೇಳಿ ಸುಳ್ಳು ಹೇಳಿ ಬಂದಾರ ನೋಡಿ ಇವ್ರು. ಜರ ಮೋತಿಗಳು ತೋರ್ಸಿ ನೀವು ನೋಡ್ಲಿ ಜರ. क्या तुम्हारा नाम? तुम्हारा नाम क्या है? फरहान. तुम्हारा नाम मुस्तफा. कहीं को आए? उर्स है तो उतना चाहते क्या? तुम्हारे गाँव नहीं तो नहीं आते क्या? स्कूल जाते नहीं? स्कूल जाते नहीं? वो होटो क्या कर लिया पता? हाँ सिरापो से गिरे थे. क्या कसरत करने का आता? सोंडा दे. ಈ ಜಂಪಿಂಗ್ದಾಗ ನೋಡ್ರಿ ಸಣ್ಣ ಹುಡುಗರು ಆಡ್ತಾವ. ನಾವು ದೊಡ್ಡ ಕತ್ತಿಗಳಾಗಿ ಜಂಪಿಂಗ್ ಆಟ ಆಡೋಕೆ ಹೋಗಿದ್ವಿ. ನಾವೇನು ನಮ್ಮ ಹುಡುಗರಿಗೆ ಆಟ ಆಡ್ಸ್ಕೊಂಡು ಬಂದ್ರಾಯ್ತು. ಅದ್ರಾಗ ಸಾಯಂಕಾಲ ಐತಲ್ಲ ಯಾರು ಇರಲಿಲ್ಲ, ಹೋಗಿ ಆಟ ಆಡ್ಸ್ಕೊಂಡು ಬರೋದಂತ ಹೇಳಿ ಹೋಗಿದ್ವಿ. ಅದ್ರಾಗ ನಾವು ಸಣ್ಣ ಕಾಣ್ಸಕತ್ತಿದ್ವಿ. ನೀವು ಆಡ್ತೀರೇನಂತ ಕೇಳೋದಕ್ಕೆ ಸಿಕ್ಕಿದೆ ಚಾನ್ಸ್ ಅಂತೇಳಿ ನಾವು ಅದ್ರೊಳಗೆ ಹೋಗಿ ಜಂಪಿಂಗ್ ಜಂಪ್. ನಮಗೆ ಈಗ ಗೊತ್ತಾಯ್ತು ಹುಡುಗರು ಯಾಕೆ ಆ ಜಂಪಿಂಗ್ ಆಟ ಆಡ್ತಾರೆ ಅಂತೇಳಿ. ಸಖತ್ ಮಜಾ ಬರ್ತದೆ ಅದ್ರಾಗ. ಬಾರಿ ಕುಣಿದು ಸಾಕಾಗಿ ದಮ್ಮಿಗೆ ಬಂದು ಹೊರಗೆ ಬಂದೀವಿ ನೋಡ್ರಿ ಫ್ರೆಂಡ್ಸ್. ಹ್ಯಾಂಗೆ ಕುಣಿಯಕತ್ತೀವಿ ನೋಡ್ರಿ. ಆ ಸಣ್ಣ ಹುಡುಗರಿಗಿನ್ನ ಸಣ್ಣ ಹುಡುಗರು ಆಗಿದ್ದೇವೆ ನಾವು ಅದ್ರಾಗ. ಬಟ್ ಲೈಫ್ನಾಗ ಫಸ್ಟ್ ಟೈಮ್ ನಾವು ಅದ್ರಾಗ ಕುಂತು ಆಟ ಆಡಿದ್ದು. ಭಾಳ ಖುಷಿ ಆಯಿತು, ಭಾಳ ಎಂಜಾಯ್ಮೆಂಟ್ ಮಾಡಿದ್ವಿ. ಯಾಕಂತಂದ್ರೆ ಇದೆಲ್ಲ ಮಾಡ್ಬೇಕಂತಂದ್ರೆ ನಾವು ಒಬ್ಬರಲ್ಲಿಂದ ಸಾಧ್ಯ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಬೇಕಾಗ್ತದೆ. ಸೊ ಹಾಗೆ ಫ್ಯಾಮಿಲಿದವ್ರು ನೋಡ್ರಿ, ನಮ್ಮ ಅಕ್ಕ ನಮ್ಮ ಭಾವ ಅವರೆಲ್ಲ ಅಲ್ಲಿ ನೆನಪಿಗಿಸಿ ನಮ್ಗೆ ಸಪೋರ್ಟ್ ಮಾಡ್ಲತ್ತಿದ್ರು. ಭಾಳ ಖುಷಿ ಆಯ್ತು. ಅದಾದಮೇಲೆ ನೋಡ್ರಿ ಹಿರಿಯರ ಕಾಲದಿಂದಲೂ ಈ ಗುಡಿಗೆ ಉಸ್ತುವಾರಿ ಬರ್ತದೆ. ಅಂದರೆ ಗಂಧ, ಇವತ್ತಿಂದು ಗಂಧದ ದಿನ ಅಂತ ಹೇಳ್ತಾರೆ. ಆ ಉಸ್ತುವಾರಿ ಹಿರಿಯರ ಮನೇಲಿಂತ ಆ ಉಸ್ತುವಾರಿ ತೆಗೆದು ಅಲ್ಲಿಂದ ಗಂಧ ತೊಗೊಂಡು ಬರ್ತಾರೆ. ಗಂಧ ತೊಗೊಂಡು ಬರೋ ಟೈಮಿಗೆ ಫುಲ್ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ. ಪ್ರತಿಯೊಂದು ಮನೆಗೆ ಹೋಗಿ ಅಲ್ಲಿಂದ ಏನೇನು ಅವರು ಆಚಾರಗಳು ವಿಚಾರಗಳಿರ್ತಾವೆ ಅವೆಲ್ಲ ಮಾಡ್ಕೊಂಡು ಬರ್ತಿರ್ತಾರೆ. ಅದು ರಾತ್ರಿ 12 ಗಂಟೆಗೆ. ಆ ಉಸ್ತುವಾರಿ ಬರಬೇಕಾದ್ರೆ ಎಲ್ಲ ಊರವ್ರು ಯಾರೂ ಮಲ್ಕೊಳ್ಳೋಂಗಿಲ್ಲ. ಎಲ್ಲರೂ ಉಸ್ತುವಾರಿ ಮುಗಿಸಿ ಹೋಗೋವರೆಗೂ ಅಲ್ಲಿ ಏನು ಕಾರ್ಯಗಳು ಇರ್ತಾವಲ್ಲ ಎಲ್ಲ ಮುಗಿಸಿ ಹೋಗೋವರೆಗೂ ಯಾರು ಮಲ್ಕೊಳ್ಳೋಂಗಿಲ್ಲ. ಎಲ್ಲರೂ ವೆಯ್ಟ್ ಮಾಡಿ, ಅಷ್ಟು ಥಂಡಿ ಇರ್ತದೆ, ಥಂಡಿಯಾಗ ಕುಂತು ವೆಯ್ಟ್ ಮಾಡಿ ನೋಡ್ಕೊತ ಕುಂದಿರ್ತಾರೆ. ಯಾಕಂತಂದ್ರೆ ಅಷ್ಟು ನೋಡ್ತಕ್ಕಂತಹ ಜಾತ್ರೆ ಇದು, ಅಷ್ಟು ನೋಡ್ತಕ್ಕಂತಹ ದೃಶ್ಯ ಇದು. ಭಾಳ ಚಲೋ ಇರ್ತದೆ. ಸತ್ಯವಾದಂತಹ ದೇವರು ಅಂತಲೂ ಹೇಳ್ತಾರೆ. ಈ ಊರಾಗ ಭಾಳ ಫೇಮಸ್ ಆದಂತಹ ಅವರು ಗೋಕುಲ್ ಸಾಹೇಬ್ ಅಂತ ಹೇಳ್ತಾರೆ. ಅದಾದಮೇಲೆ ಉಸ್ತುವಾರಿ ನೋಡ್ರಿ ಅಲ್ಲಿ ಗುಡಿ ಮೇಲೆ ಹೋಗಿ ಅವರಿಗೆ ಗಂಧನ ಸಮರ್ಪಣೆ ಮಾಡ್ತಾರೆ. ಮಾಡಿದ್ಮೇಲೆ ಅವ್ರಿಗೆ ಹೂವು ಬಟ್ಟೆ ಅವೆಲ್ಲ ಏರಿಸಿ ಅಲ್ಲಿ ಏನೇನು ಪ್ರೊಸೀಜರ್ ಇರ್ತದೆ ಎಲ್ಲನೂ ಮುಗಿಸಿಗೆಸಿಂದ ಭಾಳ ಶಾಂತ ರೀತಿಯಿಂದ ಎಲ್ಲರೂ ಒಗ್ಗಟ್ಟಾಗಿ ಭಾಳ ಚಲೋ ಕಾರ್ಯನ ನಿರ್ವಹಿಸ್ತಾರೆ. ನೋಡೋಕೆ 2 ಕಣ್ಣುಗಳು ಸಾಲಂಗಿಲ್ಲ. ಪ್ರತಿ ವರ್ಷವೂ ಆಗ್ತದೆ. ಈ ಥರ ಜಾತ್ರೆ ಎಲ್ಲೂ ಆಗಲ್ಲ ಅಂತಲೂ ಕೇಳ್ಪಟ್ಟಿನಿ ನಾನು ಈಗಿಂದ ಅಲ್ಲ, ಪ್ರತಿ ವರ್ಷವೂ ನೋಡ್ತೀನಿ. ಚಿಕ್ಕವಳಿದ್ದಂಗಿಂದ ನೋಡಾಕತ್ತೀನಿ ಈ ಜಾತ್ರೆ. ವರ್ಷ ಭಾಳ ಅದ್ಭುತವಾಗಿ ನೆರವೇರಿಸ್ತಾರೆ. ಖರೆ ಒಂದಿನೂ ಇದನ್ನು ನಿಲ್ಲಿಸ್ಬೇಕಂತೇಳಿ ಯಾರೂ ಇದು ಮಾಡಿಲ್ಲ. ಯಾಕಂತಂದ್ರೆ ಅಷ್ಟು ಅದ್ಭುತವಾಗಿ ಆಗ್ತಕ್ಕಂತಹ ಜಾತ್ರೆ ಇದು ವರ್ಷಕ್ಕೊಮ್ಮೆ. ನೋಡೋಕೆ 2 ಕಣ್ಣುಗಳು ಸಾಲಲ್ಲ. ಎಲ್ಲೆಲ್ಲಿಂದಲೂ ಊರು ಬಿಟ್ಟು ಹೋಗಿರೋರೆಲ್ಲ ಈ ಜಾತ್ರೆ ಮಾತ್ರ ಪಕ್ಕ ಬಂದು ಸೇರ್ತಾರೆ. ಅಷ್ಟು ಹೆಸರಾಂತ ದೊಡ್ಡ ಜಾತ್ರೆ ಇದು. ಇಷ್ಟು ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಯಾವುದೇ ಲೋಪ ಇಲ್ಲದೆ ಜಾತ್ರೆ ಮುಂದುವರಿಯಾಗತ್ತದ, ಚಲೋ ಆಲಾಗತ್ತದ ಅಂತಂದ್ರೆ ಅದಕ್ಕೆ ಕಾರಣ ಊರ ಹಿರಿಯರು ಕೂಡ ಅವರ ಜವಾಬ್ದಾರಿಯಿಂದ ಇಷ್ಟು ಒಳ್ಳೆ
ಕಾರ್ಯಗಳು ಆಗ್ಲತ್ತವ. ಸೊ ಅವರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಯಾರ್ಯಾರೆಲ್ಲ ಈ ಜಾತ್ರೆಗೆ ಬಂದಿರಿ ಎಲ್ಲರಿಗೂ ಶುಭಾಶಯಗಳು, ಸ್ವಾಗತಗಳು ಅಂತ ಕೋರ್ತೀನಿ. ಹೆಂಗೆ ಕಾಣ್ಸಕತ್ತೀನಿ ರೀ ಫ್ರೆಂಡ್ಸ್? ಚಲೋ ಕಾಣಕತ್ತೀನಿ. ಏನಂತಾರಲ್ಲ, ಬೇಡ್ಕೊಂತೀನಿ ಅವನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಾಗ ಕೊಡೆ ಹಿಡ್ದಿದ್ನಂತ, ಹಂಗಾಯ್ತು ನೋಡ್ರಿ. ಇದು ಮಾಡಿಸ್ಕೊಂಡೀನಿ. ಇದು ಗೋಲ್ಡ್ 2 ಈಗ ಹಾಕ್ಕೊಂಡು ನೋಡಕತ್ತೀನಿ. ಬಟ್ ಒಂದು ಟೈಮ್ ಹಾಕ್ಕೊಂಡೀನಿ. ಬಟ್ ಅಂದ್ರೂ ಇಷ್ಟು ದಿನ ಬಿಟ್ಟು ಹೋಗಿದ್ನಲ್ಲ ಇಲ್ಲೇ ಮನ್ಯಾಗ, ಮತ್ತೊಂದ್ಸಲಿ ಬಂದು ಹಾಕ್ಕೊಂಡು ನೋಡಮ್ಮ ಅಂತೇಳಿ. ಯಾಕಂತಂದ್ರೆ ಗೋಲ್ಡ್ದು ವ್ಯಾಲ್ಯೂವೇ ಬೇರೆ ಇರ್ತದಲ್ಲ. ನಾವು ಜೋಗಿರ್ದು ಎಷ್ಟೆಷ್ಟು ಕಾಸ್ಟ್ಲಿ ಹಾಕ್ಕೊಂಡಿವಿ ಅಂತಂದ್ರೆ ಅದಕ್ಕೆ ಪರ್ವ ಇರೋಂಗಿಲ್ಲ. ಬಟ್ ಗೋಲ್ಡ್ ಅದ ಇಷ್ಟೇ ಯಾಕಿರೋದಾಗ ಹಾಕ್ಕೊಂಡ್ವಿ ಅಂತಂದ್ರೆ ಹೆಣ್ಮಕ್ಳ ಮೈ ಮೇಲೆ ಅದು ಶೋಭೆನೇ ಬೇರೆ ಕೊಡ್ತದ. ಸೊ ಹಾಗಾಗಿ ನಾ ಹಾಕ್ಕೊಂಡು ನೋಡಕತ್ತೈತಿ. ಹೆಂಗೆ ಕಾಣಿಸ್ಲಾಗತ್ತದ? ಓಕೆ ಫ್ರೆಂಡ್ಸ್, 4ನೇ ದಿನದ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಆಲ್ರೆಡಿ ಮನೆಗೆ ಬಂದೀನಿ. ನಾನು ಮನೆಗೆ ಬಂದ್ಗೇಸಿಂದ ಆದಷ್ಟು ಲಾಗ್ನ ಮಾಡೋಕ್ಕೆ ಟ್ರೈ ಮಾಡೀನಿ. ಯಾಕಂತಂದ್ರೆ ಅಲ್ಲಿಂದ ಬರೋಷ್ಟೊತ್ತಿಗೆ ನನಗೆ ಟಯರ್ಡ್ ಆಗಿತ್ತು. ಸೊ ಮತ್ತು ಇಷ್ಟು ಮಂದ್ಯಾಗ ನಾನು ಮಾಡೋಕ್ಕಾಗಲಿಲ್ಲ. ಯಾಕಂತಂದ್ರೆ ಭಾಳ ದಿನದ ಮೇಲೆ ಊರಿಗೆ ಬಂದಿನ ಅಂದಮೇಲೆ ಎಲ್ಲರೂ ಬಂದಿದ್ದರು. ಸೊ ಎಲ್ಲರ ಜೊತೆ ಆಟಾಡಿ ಮಾತಾಡಿ ಕುಂದ್ರೋದು ಎದ್ದೊಳೋದು ಅಂತ ಇದ್ದೇ ಇರ್ತದೆ. ಸೊ ಅಂಥ ಗಡ್ಬಡ್ದಾಗ ನನಗೆ ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಏನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ. ಇವತ್ತಿನ 4ನೇ ಲಾಗ್ನ ನಾನು ಇವತ್ತಿಗೆ ಎಂಡ್ ಮಾಡಾಕತ್ತೀನಿ, ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಸೊ ಗುಡ್ ನೈಟ್ ಎಲ್ಲರಿಗೂ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೆನ್ನೆಲುಬಾಗಿರಲಿ, ಬೆನ್ನುಗಾವಲಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.